ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎಂಬುವ ಈ ಸತ್ಸಂಗದಲ್ಲಿ ನಾವು ಪ್ರತಿಯೊಂದು ಪ್ರವಚನದಲ್ಲೂ ಭಗವಂತನ ಮಾತುಗಳು ಶಾಸ್ತ್ರದಲ್ಲಿ ಹೇಗೆ ಉಲ್ಲೇಖ ಆಗಿದೆ ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ತಾ ಮುಂದುವರೆದಂತೆ ನಮ್ಮ ಇಹ ಜೀವನ, ಈ ಲೋಕದಲ್ಲಿ ನಾವು ಮಾಡ್ತಾ ಇರೋ ಜೀವನ ಸುಲಭ ಆಗುತ್ತೆ. ಅದನ್ನು ಸುಗಮ ಅಂತ ಕರೀತಾರೆ. ಎರಡನೇದು, ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾರು ಕೂಡ ಈ ಲೋಕದಲ್ಲಿ ಶಾಶ್ವತವಾಗಿರೋಕ್ಕಾಗಲ್ಲ. ಆಯುಷ್ಯ ಮುಗಿದ ಮೇಲೆ ಶರೀರವನ್ನು ಬಿಟ್ಟು ಹೋಗಬೇಕಾಗತ್ತೆ. ಆಗ ಸದ್ಗತಿಯನ್ನು ನಾವು ಪಡೆದುಕೊಳ್ಳೋದಕ್ಕೂ ಕೂಡ ಈ ಶಾಸ್ತ್ರವಾಕ್ಯಗಳು ಅಥವಾ ಈ ಜ್ಞಾನದಿಂದ ಗಳಿಸಿದಂತಹ ಪುಣ್ಯ, ಭಗವಂತನ ಕೃಪೆ, ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಾವು ನಮ್ಮ ಬುದ್ಧಿಗನುಸಾರವಾಗಿ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಬುದ್ಧಿ ಶುದ್ಧವಾಗಿದ್ದರೆ ಅದು ಕರ್ಮ ಆಗತ್ತೆ. ಕರ್ಮ ಅಂದರೆ ಶಾಸ್ತ್ರೋಕ್ತವಾಗಿದ್ದರೆ ಕರ್ಮ. ಬುದ್ಧಿ ಶುದ್ಧವಾಗಿಲ್ಲದೆ ಇದ್ದರೆ ನಾವು ಕರ್ಮ ಮಾಡಕ್ಕೆ ಹೋಗಿ ಅದು ವಿಕರ್ಮ ಆಗಿಬಿಡುತ್ತೆ. ಅಂದರೆ ಕರ್ಮದಿಂದ ಸಿಗಬೇಕಾಗಿರೋ ಫಲ ಸತ್ಫಲ. ಸರಿಯಾದ ರೀತಿ ಕರ್ಮ ಮಾಡಲಿಲ್ಲ ಅಂದರೆ, ಶಾಸ್ತ್ರೋಕ್ತವಾಗಿ ನಾವು ಕೆಲಸ ಮಾಡಿಲ್ಲ ಅಂದರೆ, ಅದು ಯಾವುದೇ ಕೆಲಸ ಆಗಿರ್ಬೋದು, ಜೀವನೋಪಾಯಕ್ಕಾಗ್ಬೋದು, ಸಾಧನೆ ಆಗ್ಬೋದು, ಅದು ವಿಕರ್ಮ ಆಗಿಬಿಡುತ್ತೆ. ಈ ವಿಕರ್ಮದ ಫಲವೇ ಮನಸ್ಸು ವಿಕೃತ ಆಗೋದಕ್ಕೆ ಕಾರಣ ಆಗುತ್ತೆ. ಬುದ್ಧಿ ಅಶುದ್ಧವಾಗಿ ಅಥವಾ ಕ್ಷೋಭೆಗೆ ಒಳಗಾಗಿ ಅದು ಹಲವಾರು ರೀತಿಯಾದ ವಿಕ್ಷೇಪಗಳನ್ನು ಹೊಂದುತ್ತೆ. ವಿಕ್ಷೇಪ ಅಂದರೆ ಬೇಡದ ವಿಚಾರಗಳು ಅಂತ, ಅಥವಾ ಅತಿಯಾದ ಚಂಚಲತೆ, ಈ ಅರ್ಥದಲ್ಲೂ ತಿಳ್ಕೊಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಬೇಕಾಗುವಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಮಗೇನು ಅದರಿಂದ ತೊಂದರೆ ಆಗೋದಿಲ್ಲ. ಬೇಡದ ವಿಚಾರಗಳು ಮನಸ್ಸಿಗೆ ಬಂದಾಗಲೇ ನಮಗೆ ಅದು ದುಃಖವನ್ನು ಉಂಟು ಮಾಡುತ್ತೆ. ಹೇಳ್ಕೊಳ್ಳೋದಕ್ಕೇನೋ ಮನುಷ್ಯರು ಇದು ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅಂತ. ಆದರೆ ಮನುಷ್ಯರದು ಸ್ವಂತ ತಮ್ಮದೇ ಆದ ಮನಸ್ಸಾಗಿರುವಾಗ ಇವರಿಗೆ ಬೇಡದೇ ಇದ್ರೂ ಅಲ್ಲಿ ಬೇಡದ ವಿಚಾರಗಳು ಯಾಕೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಮನುಷ್ಯರು ಬಹಳಷ್ಟು ಮಂದಿಗೆ ಇದರ ಅನುಭವ ಆಗಿರುತ್ತೆ. ಇಂಥದ್ದೆಲ್ಲ ಯಾಕೆ ಬರುತ್ತೆ ಮನಸ್ಸಿನಲ್ಲಿ ಬೇಡದೇ ಇರೋದು? ಅದನ್ನೇ ವಿಕ್ಷೇಪ ಅಂತ ಕರೆದಿದೆ. ಇದಕ್ಕೆ ಕಾರಣ ಇಷ್ಟೇ. ಪರಮಾತ್ಮ ಹೇಳೋದು ರಜೋಗುಣ ಸಮುದ್ಭವ. ವಿಶೇಷವಾಗಿ ರಜೋಗುಣದಿಂದ ಇಂತಹ ವಿಕ್ಷೇಪಗಳು ಹುಟ್ಟುತ್ತಾ ಇರುತ್ತೆ. ತಮೋಗುಣದಿಂದ ಬೇಡದ ಆಲೋಚನೆಗಳ ಜೊತೆಗೆ ದುರ್ಭಾವನೆಗಳು, ದುಶ್ಚಟಗಳು, ದುರ್ ಅಂದರೆ ಕೆಟ್ಟದ್ದು ಅಂತ, ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಚಟಗಳು, ಇವೆಲ್ಲಕ್ಕೂ ಕಾರಣ ತಮೋಗುಣ. ಕಾಲ್ಪನಿಕ ಅಂತ ಕರೀತಾರೆ. ಕಲ್ಪನೆ ಅಲ್ಲಿ ಇರೋದೇ ಇಲ್ಲ, ಅದು ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು. ಭವಿಷ್ಯದ ಬಗ್ಗೆ ಏನೇನೋ ಕಲ್ಪನೆ ಅಥವಾ ಕನಸು ಕಾಣೋದು, ಹಗಲ್ಗನಸು ಕಾಣೋದು, ಇದಕ್ಕೆಲ್ಲ ಕಾರಣ ರಜೋಗುಣ. ಈಗ ಶಾಸ್ತ್ರದಲ್ಲಿ ಚಿತ್ತಶುದ್ಧಿಯನ್ನು ಪಡ್ಕೊಂಡಾಗ ನಾವು ಹೇಗೆ ಶಾಂತಿಯನ್ನು ಹೊಂದುತ್ತೀವಿ, ಆ ಶಾಂತಿ ನಮ್ಮ
ಅಂತರಂಗದ ಸುಖಕ್ಕೆ ಹೇಗೆ ಕಾರಣ ಆಗತ್ತೆ? ಸದಾ ನಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹೇಗೆ? ಈಗ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಶುದ್ಧವಾದ ಆಹಾರ, ನಿಯಮಿತವಾದ ಆಹಾರ, ವ್ಯಾಯಾಮ, ಯೋಗ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ, ಯೋಗಾಸನ ಇತ್ಯಾದಿ. ಆದರೆ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳೋದಕ್ಕೆ ಹೇಗೆ, ಯಾವ ಸಾಧನೆ ಮಾಡಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಇದನ್ನು ಮಾನಸಿಕ ಅಸ್ವಸ್ಥತೆ ಅಂತ ಕರೀತಾರೆ. ಶಾರೀರಿಕ ಅಸ್ವಸ್ಥತೆ ಅದು ಶರೀರದ ರೋಗಗಳು. ಮಾನಸಿಕ ಅಸ್ವಸ್ಥತೆ ಅಂದರೆ ಮಾನಸಿಕ ರೋಗಗಳು. ಈ ಮಾನಸಿಕ ರೋಗಗಳಿಗೆ ಕಾರಣ ರಜೋಗುಣ ಮತ್ತು ತಮೋಗುಣ, ಈ ಎರಡು ಗುಣಗಳು ಕಾರಣ ಆಗುತ್ತೆ. ಈ ಎರಡು ಗುಣಗಳು ನಿಯಂತ್ರಣದಲ್ಲಿದ್ದರೆ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಮನಸ್ಸು ಅಂದಮೇಲೆ ರಜೋಗುಣ ಸ್ವಲ್ಪ, ತಮೋಗುಣ ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಅದು ಅತಿಯಾಗಬಾರ್ದು, ಸತ್ವಗುಣದ ನಿಯಂತ್ರಣದಲ್ಲಿ ಇರಬೇಕು. ಹೀಗಾಗಬೇಕಾದ್ರೆ ಇದಕ್ಕೆ ಸಾಧನೆ ಅನ್ನೋದು ಮುಖ್ಯ. ಎಂತಹ ಸಾಧನೆ? ಶಾಸ್ತ್ರದಲ್ಲಿ ಏನು ತಿಳಿಸಿದೆ, ಭಗವಂತ ಏನು ಹೇಳಿದ್ದಾನೆ, ಅದನ್ನು ನಾವು ಇವತ್ತು ಗಮನಿಸೋಣ. ಮೊದಲಿಗೆ ಒಂದು ಪ್ರಸಿದ್ಧವಾದ ವಾಕ್ಯ ಇದೆ ಶಾಸ್ತ್ರದಲ್ಲಿ, ತೀರ್ಥೀಕುರ್ವಂತಿ ತೀರ್ಥಾಣಿ ಅಂತ. ತೀರ್ಥ ಅಂದರೆ ಪವಿತ್ರವಾದ್ದು ಅಂತ. ಯಾವುದು ನಮ್ಮನ್ನು ಪವಿತ್ರಗೊಳಿಸುತ್ತೆ? ನಮ್ಮನ್ನು ಅಂದರೆ ಮನಸ್ಸನ್ನು. ಪವಿತ್ರ ಅಂದ್ರೇನು? ಪವಿ ಅಂದರೆ ಪಾಪ ಅಂತ, ತ್ರ ಅಂದರೆ ದಾಟೋದು. ಯಾವುದು ಪಾಪವನ್ನು ದಾಟಿಸುತ್ತೋ ಅದು ಪವಿತ್ರತೆ, ಅದು ತೀರ್ಥ. ಇಲ್ಲಿ ಪಾಪ ಅಂತ ಯಾವುದನ್ನು ನಾವು ತಿಳ್ಕೋಬೇಕು ಅಂದರೆ ರಜೋಗುಣವೇ ಮಹಾಪಾಪ್ಮ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ರ ಬಗ್ಗೆ ಕೆಲವು ಶ್ಲೋಕಗಳಲ್ಲಿ ತಿಳಿಸಿದ್ದಾನೆ. ನಿತ್ಯ ಶತ್ರುನಃ, ಈ ರಜೋಗುಣವೇ ಮನುಷ್ಯನಿಗೆ ನಿತ್ಯ ಶತ್ರು. ಎಲ್ಲಿದೆ ಇದು? ಮನಸ್ಸಿನಲ್ಲಿದೆ. ಪೂರ್ತಿ ಇಲ್ಲದಂತೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಬಹಳ ತಪಸ್ಸಿನಿಂದ ಆ ರಜೋಗುಣವನ್ನು ದಾಟ್ಕೊಂಡು ಹೋಗ್ಬೋದು ಅಥವಾ ಇಲ್ಲದಂತೆ ಮಾಡ್ಕೋಬೋದು. ಆದರೆ ಜನಸಾಮಾನ್ಯರಿಗೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಆದರೆ ಅದು ಇತಿಮಿತಿಯಲ್ಲಿ ಇರಬೇಕು, ಆಗ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಅದು ಅತಿಯಾದಾಗ ಮಾನಸಿಕವಾದ ಕ್ಲೇಶಗಳು ಉತ್ಪತ್ತಿ ಆಗುತ್ತೆ. ಈಗ ಎಲ್ಲ ವಿಧದ ಮನುಷ್ಯನ ಪಾಪಕರ್ಮಗಳಿಗೆ ಅಥವಾ ದುರಾಲೋಚನೆಗಳಿಗೆ ಕಾರಣವೇ ಈ ತಮೋಗುಣ ಮತ್ತು ರಜೋಗುಣ. ಇದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು? ಪರಮಾತ್ಮ ಹೇಳೋದು, ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ಸಾಧನೆ ಅಂತ ಕರೀತಾರೆ, ಅಧ್ಯಾತ್ಮ ಸಾಧನೆ. ಸತ್ವಗುಣದ ವೃದ್ಧಿಗೆ ಬಹಳ ಉತ್ತಮವಾದ ಸಾಧನೆ ಅಂದರೆ ಭಾಗವತದಲ್ಲಿ ತಿಳಿಸೋ ಹಾಗೆ, ಪುರಾಣಗಳಲ್ಲೆಲ್ಲ ಹೇಳೋ ಹಾಗೆ ಸತ್ಸಂಗ. ಸತ್ವಗುಣ ವೃದ್ಧಿಯಾದಂತೆ ರಜೋಗುಣ ತಮೋಗುಣ ತಾನಾಗಿ ಕಡಿಮೆ ಆಗುತ್ತೆ. ಒಂದು ಉದಾಹರಣೆ ಹೇಳ್ತಾರೆ. ಈಗ ಕತ್ತಲು ತುಂಬಿಕೊಂಡಿದೆ ಕೋಣೆಯಲ್ಲಿ. ಕತ್ತಲನ್ನು ಹೇಗೆ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡೋದಕ್ಕಿಂತ ಅಲ್ಲಿ ದೀಪವನ್ನು ಹಚ್ಚಿದಾಗ, ಚೆನ್ನಾಗಿ ಬೆಳಗ್ತಾ ಇರೋ ದೀಪ ಹಚ್ಚಿದರೆ ಕತ್ತಲು ತಾನಾಗಿ ಹೊಟ್ಟೋಗುತ್ತೆ. ಅದೇ ಥರ ತಮಸೋಮ ಜ್ಯೋತಿರ್ಗಮಯ, ನಾವು ಜ್ಞಾನವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದಷ್ಟು ಜ್ಞಾನ ವೃದ್ಧಿ ಆಗುತ್ತೆ. ಈ ಸತ್ಸಂಗದಲ್ಲಿ ಹಲವಾರು ವಿಧಾನ ಇದೆ. ಅದರಲ್ಲಿ ತೀರ್ಥಕ್ಷೇತ್ರ ಅಂತ ಕೂಡ ಒಂದು. ಈ ತೀರ್ಥಕ್ಷೇತ್ರವನ್ನು ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ, ವಿವರಿಸಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ, ಉದಾಹರಣೆಗೆ ಶಿವಪುರಾಣ. ಶಿವಪುರಾಣದಲ್ಲಿ ಯಾವ ಮಾಸ, ಆ ಮಾಸದಲ್ಲಿ ಗುರುಗ್ರಹ ಮತ್ತು ಸೂರ್ಯಗ್ರಹ, ಈ ಎರಡು ಗ್ರಹಗಳ ಪೊಸಿಷನ್ ಅಂತ ಏನು ಕರಿತೀವೋ, ಸ್ಥಾನ,
ಈ ಎರಡು ಗ್ರಹಗಳು ಯಾವ ರಾಶಿಯಲ್ಲಿದ್ದರೆ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿ ನಾವು ಆ ತೀರ್ಥ ಸೇವನೆಯನ್ನು ಮಾಡಬೇಕು. ತೀರ್ಥ ಸೇವನೆ ಅಂದರೆ ಅಲ್ಲಿ ಹೋಗಿ ಸ್ನಾನ ಇತ್ಯಾದಿಗಳನ್ನು ಮಾಡೋದು. ಎರಡನೇದಾಗಿ ಆ ತೀರ್ಥಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ಉಳ್ಕೊಂಡು ಅಲ್ಲಿ ಆ ಕ್ಷೇತ್ರದ ಪುರಾಣವನ್ನು ಶ್ರವಣ ಮಾಡಬೇಕು. ಸುಮ್ಮನೆ ಹೀಗೆ ಹೋಗಿ ಹಾಗೆ ಬಂದರೆ ಏನೂ ಉಪಯೋಗ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕಾಲ ಇರಬೇಕಾಗತ್ತೆ. ಹಾಗೆಯೇ ಆ ಕ್ಷೇತ್ರದ ದೇವತೆಯ ಜಪವನ್ನು ಮಾಡಬೇಕಲ್ಲಿ. ಒಂದು 3 ದಿನಗಳ ಮಟ್ಟಿಗಾದರೂ ಅನುಷ್ಠಾನ ಮಾಡಬೇಕು. ಸಾಧ್ಯವಾದರೆ ಅಲ್ಲಿ ಬ್ರಾಹ್ಮಣರನ್ನು ಅಥವಾ ಸಜ್ಜನರನ್ನು ಸೇರಿಸ್ಕೊಂಡು ಒಂದು ಯಜ್ಞವನ್ನು ಮಾಡಿ ಅಲ್ಲಿ ದಾನ ಇತ್ಯಾದಿಗಳನ್ನು ಮಾಡಬೇಕು. ಇದು ಪುರಾಣಗಳಲ್ಲಿ ತಿಳಿಸಿರುವಂಥ ತೀರ್ಥ ಸೇವನೆ. ಹೀಗೆ ಆ ತೀರ್ಥಕ್ಷೇತ್ರದಲ್ಲಿ ಅದರದೇ ಆದ ಒಂದು ಪುರಾಣ ಇರುತ್ತೆ. ಪುರಾಣ ಅಂದರೆ ಚರಿತ್ರೆ, ಇತಿಹಾಸ, ಹೀಗೆ ನಡೀತು ಅಂತ. ಅಲ್ಲಿ ಭಗವಂತನ ಮಹಿಮೆ ಇರುತ್ತೆ. ಅಂಥ ಕ್ಷೇತ್ರಗಳು ಭಾರತದಲ್ಲಿ ಅನೇಕ ಇದೆ. ಅದು 100, 200 ಅಂತಲೂ ಹೇಳೋಕ್ಕಾಗಲ್ಲ. ಅಸಂಖ್ಯಾತ ತೀರ್ಥಕ್ಷೇತ್ರಗಳು ಭಾರತದಲ್ಲಿದೆ. ಒಂದು ಅರ್ಥದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಡೀ ಭಾರತವೇ ಒಂದು ತೀರ್ಥಕ್ಷೇತ್ರ. ಅಷ್ಟು ಪವಿತ್ರವಾದದ್ದು. ಯಾಕೆಂದರೆ ಪ್ರತಿಯೊಂದು ಸ್ಥಳದಲ್ಲೂ ಯಾರೋ ಒಬ್ಬರು ಮಹಾತ್ಮರು ತಪಸ್ ಮಾಡಿದ್ದಾರೆ, ಸಾಧನೆ ಮಾಡಿ ಸನ್ಮಾರ್ಗದಲ್ಲಿ ಜೀವನ ಮಾಡಿ ಆ ಸ್ಥಳವನ್ನು ಪವಿತ್ರಗೊಳಿಸಿದ್ದಾರೆ. ಸೊ ತೀರ್ಥ ಅಂದರೆ ಪವಿತ್ರವಾದಂತಹ ಸ್ಥಳ. ನಾವು ಗಮನಿಸೋ ಹಾಗೆ ಯಾವುದೇ ಒಂದು ತೀರ್ಥಕ್ಷೇತ್ರ ಆದರೂ ಅದು ಪರಮಾತ್ಮನ ಸಾನ್ನಿಧ್ಯದಿಂದಲೇ ಪವಿತ್ರವಾಯಿತು. ಪರಮಾತ್ಮನ ಸಾನ್ನಿಧ್ಯ ಅಲ್ಲೇ ಯಾಕಾಯಿತು ಅಂದಾಗ ಅದಕ್ಕೆ ನಾವು ಗಮನಿಸೋದು ಚರಿತ್ರೆ ಏನು ಅಂದರೆ, ಅಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿ ತಪಸ್ ಮಾಡ್ತಾ ಇದ್ರು. ಆ ಋಷಿ ತಪಸ್ ಮಾಡಿದ ಒಂದು ತಪಸ್ಸಿನ ಫಲ, ಆ ತಪಸ್ಸಿನ ಫಲ ರೂಪದಲ್ಲಿ ಭಗವಂತ ಅಲ್ಲಿ ಪ್ರತ್ಯಕ್ಷ ಆದ. ಭಗವಂತ ಪ್ರತ್ಯಕ್ಷ ಆಗಿ ಆತನಿಗೆ ಅನುಗ್ರಹ ಮಾಡ್ದ. ಆಗ ಆ ಋಷಿ, ನೀನು ಪರಮಾತ್ಮ ನನಗೆ ಅನುಗ್ರಹ ಮಾಡಿದರ ಜೊತೆಗೆ ಇಲ್ಲೇ ವಾಸ ಮಾಡಬೇಕು, ಇಲ್ಲಿ ನೆಲೆಸಬೇಕು, ಈ ಕ್ಷೇತ್ರದಲ್ಲಿ ಇಲ್ಲಿ ಬರುವಂಥ ಭಗವದ್ಭಕ್ತರಿಗೆ ನೀನು ಅನುಗ್ರಹ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಭಕ್ತನ ಆ ಪ್ರಾರ್ಥನೆಗೆ ಹೋಗೊಟ್ಟು ಆ ಸ್ಥಳದಲ್ಲಿ ನೆಲೆಸ್ತಾನೆ. ಹೀಗೆ ತೀರ್ಥಕ್ಷೇತ್ರಗಳು ಆದವು. ಅಂದರೆ ಏನರ್ಥ, ತೀರ್ಥಕ್ಷೇತ್ರ ಆಗೋದಕ್ಕೆ ಕಾರಣವೇ ತಪಸ್ವಿಗಳು, ಮಹಾತ್ಮರು ಅಲ್ಲಿ ತಪಸ್ ಮಾಡಿದರ ಫಲವಾಗಿ ಅದು ಪವಿತ್ರ ಆಯಿತು. ಪವಿತ್ರವಾದ ಮೇಲೆ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗೋದು. ಮತ್ತು ಭಕ್ತರ ಕೋರಿಕೆಯಂತೆ ಭಗವಂತ ಅಲ್ಲಿ ನೆಲೆಸಿರ್ತಾನೆ. ಯಾವುದೇ ಕ್ಷೇತ್ರ ಆದರೂ ಅದಕ್ಕೊಂದು ಇತಿಹಾಸ ಇರುತ್ತೆ. ಈ ಇತಿಹಾಸವನ್ನು ಆ ತೀರ್ಥಕ್ಷೇತ್ರದಲ್ಲಿ ಹೋದಾಗ ಅದನ್ನು ಅಧ್ಯಯನ ಮಾಡೋದು ಅಥವಾ ತಿಳಿದವರಿಂದ ಶ್ರವಣ ಮಾಡೋದು, ಇತರರಿಗೂ ಕಿರಿಯರಿಗೆ ಅದನ್ನು ಹೇಳೋದು, ಇದೆಲ್ಲ ಬಹಳ ಪುಣ್ಯಕರವಾದ್ದು. ಸುಮ್ಮನೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಂಡು ಬಂದಿದ್ದ ಮಾತ್ರಕ್ಕೆ ತೀರ್ಥಕ್ಷೇತ್ರ ಸೇವನೆ ಆಗೋದಿಲ್ಲ. ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನು ತಿಳಿಸುತ್ತೆ. ಮತ್ತು ಯಾವ ಮಾಸದಲ್ಲಿ ಸೂರ್ಯಗ್ರಹ ಯಾವ ರಾಶಿಯಲ್ಲಿದೆ, ಗುರುಗ್ರಹ ಯಾವ ರಾಶಿಯಲ್ಲಿದೆ, ಅದನ್ನೆಲ್ಲ ನೋಡಿಕೊಂಡು ಆಯಾ ತೀರ್ಥಕ್ಷೇತ್ರದಲ್ಲಿ ಒಂದು ಮಹಿಮೆ ಇರುತ್ತೆ, ಪ್ರಕಟ ಆಗುತ್ತದೆ. ಈಗ ಸೂರ್ಯಗ್ರಹಣ ಚಂದ್ರಗ್ರಹಣ ಆದ ಹಾಗೆ ಕಾಲಕ್ಕನುಗುಣವಾಗಿ ಆಯಾ ಕ್ಷೇತ್ರದಲ್ಲಿ ಆ ಕಾಲಕ್ಕೆ ವಿಶೇಷವಾದ ಒಂದು ಮಹಿಮೆಯಲ್ಲಿ ಪ್ರಕಟ ಆಗುತ್ತೆ. ಈ ರೀತಿಯಲ್ಲೇ ಈ ತೀರ್ಥಕ್ಷೇತ್ರಗಳು, ಅಲ್ಲಿ ನಡೆಯುವಂತಹ ಉತ್ಸವಗಳು ಇವೆಲ್ಲ ಕೂಡ ಪ್ರಾರಂಭ ಆಗಿದ್ದು. ಈಗ ಅಲ್ಲಿ ಹೋದಾಗ ಯಾವುದೇ ದೋಷಗಳನ್ನು ಅಥವಾ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು. ಬೇರೆ ಕಡೆ ಮಾಡಿದಂತಹ ಪಾಪಕರ್ಮಗಳು, ದೋಷಗಳನ್ನು
ತೀರ್ಥಕ್ಷೇತ್ರಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ಆ ತೀರ್ಥಕ್ಷೇತ್ರವನ್ನು ಸೇವನೆ ಮಾಡಿ, ಸೇವನೆ ಅಂದ್ರೇನು, ಅಲ್ಲಿ ಸ್ನಾನ ಮಾಡೋದು, ದೈವ ದರ್ಶನ ಮಾಡೋದು, ಜಪ ಮಾಡೋದು, ದಾನ ಮಾಡೋದು, ಯಜ್ಞವನ್ನು ಮಾಡೋದು, ಧ್ಯಾನವನ್ನು ಮಾಡೋದು, ಈ ಥರ ಎಲ್ಲ ಮಾಡಿದಾಗ ಅದು ತೀರ್ಥ ಸೇವನೆ ಅಂತ ಕರೆಯಲ್ಪಡುತ್ತೆ. ಈ ರೀತಿ ತೀರ್ಥ ಸೇವನೆ ಮಾಡಿದಾಗ ಇವರ ಪಾಪಗಳೆಲ್ಲ ಕ್ಷೀಣಿಸುತ್ತೆ. ಆದರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮತ್ತೆ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಅದೇನಾಗತ್ತೆ, ಶಿವಪುರಾಣದಲ್ಲಿ ತಿಳಿಸುತ್ತೆ, ಅದು ವಜ್ರಲೇಪದಂತೆ ಕಠಿಣವಾಗಿ ಬಿಡುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಬಹಳ ಕಷ್ಟಕರವಾಗತ್ತೆ. ಯಾಕೆಂದರೆ ಹಲವಾರು ಜನ ಮಹಾತ್ಮರು ಭಕ್ತರು ಬಂದು ಹೋಗುವಂಥ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕು. ಏನೇನೋ ಮಾತಾಡಬಾರ್ದು, ಹೇಗೇಗೋ ಯೋಚನೆ ಮಾಡಬಾರ್ದು, ಸಿಕ್ಕಿದ್ದೆಲ್ಲ ತಿನ್ನಬಾರ್ದು, ನಿದ್ರೆ, ಸ್ನಾನ, ಆಹಾರ, ನಡವಳಿಕೆ ಎಲ್ಲದರ ಮೇಲೂ ಹತೋಟಿ ಇರಬೇಕು. ಅದು ಒಂದು ರೀತಿಯಲ್ಲಿ ಈಗ ಒಂದು ವಾರ ಒಂದು ಕ್ಷೇತ್ರದಲ್ಲಿ ಇದ್ದರು, ಆ ಒಂದು ವಾರ ತಪಸ್ಸಿನ ರೀತಿಯಲ್ಲೇ ಇರಬೇಕು, ಗೃಹಸ್ಥರಾಗಲಿ ಇನ್ನೊಬ್ಬರಾಗಲಿ. ಯಾಕೆಂದರೆ ಆ ತೀರ್ಥ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದ ಹಾಗೆ ನಡ್ಕೋಬೇಕು. ಇದು ಬಹಳ ಮುಖ್ಯವಾದ ವಿಚಾರ. ಒಂದು ಉದಾಹರಣೆ ಹೇಳೋದಾದರೆ, ನಾವೆಲ್ಲ ಗಮನಿಸಿದ್ದೀವಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ದೈವ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿ ಅಲ್ಲಿಂದ ಬರೋವಾಗಲೋ ಅಥವಾ ಹೋಗೋವಾಗಲೋ ಏನೋ ಒಂದು ಸಮಸ್ಯೆ ಆಗಿ, ಏನೋ ಒಂದು ಅನಾಹುತ ಆಗೋದು, ತೊಂದರೆ ಆಗೋದು, ಅಥವಾ ಅಲ್ಲಿಂದ ಬಂದ ಮೇಲೆ ಏನೋ ತೊಂದರೆ ಆಗೋದು ಮನೆಯಲ್ಲಿ, ಇವೆಲ್ಲ ಆಗಿರೋದುಂಟು ಬಹಳಷ್ಟು ಕಡೆ. ಇದಕ್ಕೆ ಕಾರಣ ಇದೆ. ಅಲ್ಲಿ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದನ್ನು ನಮ್ಗೆ ಯಾರು ತಿಳಿಸ್ತಾರೆ ಅಂದರೆ, ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದರೂ ಆ ಮಹಿಮೆಯನ್ನು ತಿಳಿದಂತಹ ಹಿರಿಯರು, ಗುರು ಹಿರಿಯರು ಅಂತ ಕರೀತಾರೆ, ಗುರು ಹಿರಿಯರ ಜೊತೆಗೆ ಹೋಗಬೇಕು. ಸುಮ್ಮನೆ ಅದೇನೋ ಒಂದು ಪ್ರವಾಸದ ಹಾಗೆ ಸುಮ್ಮನೆ ಹೋಗಿ ಬಂದರೆ ಅದು ಸರಿಯಲ್ಲ. ಒಬ್ಬರು ಹಿರಿಯರನ್ನು, ತಿಳಿದವರನ್ನು ಜೊತೆಗೆ ಕರ್ಕೊಂಡು ಹೋದಾಗ ಅವರು ಆ ದೇವತೆಯ ಮಹಿಮೆಯನ್ನು ತಿಳಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪುರಾಣವನ್ನು ಹೇಳ್ತಾರೆ. ಈ ತೀರ್ಥಕ್ಷೇತ್ರದ ಉಲ್ಲೇಖ ಯಾವ ಪುರಾಣದಲ್ಲಿದೆ, ಈ ಕ್ಷೇತ್ರದಲ್ಲಿ ಏನೆಲ್ಲ ಘಟನೆಗಳು ನಡೀತು, ಎಂತೆಂಥ ಮಹಾತ್ಮರು ಈ ಸುತ್ತಮುತ್ತಲೂ ತಪಸ್ ಮಾಡಿದ್ದಾರೆ, ಇವೆಲ್ಲವನ್ನು ನಾವಲ್ಲಿ ನಿಧಾನವಾಗಿ ಕುಳಿತುಕೊಂಡು ಶ್ರವಣ ಮಾಡಿ ಆ ದೇವತೆಯ ಮಹಿಮೆಯನ್ನು ಮನನ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ ಇತ್ಯಾದಿಗಳಿಂದ ನಾವು ಪುನೀತರಾಗಬೇಕು. ಇದು ತೀರ್ಥಕ್ಷೇತ್ರದ ಸರಿಯಾದ ಸೇವನೆ ಅಂತ ಶಿವಪುರಾಣದಲ್ಲಿ ತಿಳಿಸುತ್ತೆ. ಪುರಾಣ ಅಂದರೆ ಅದು ಭಗವಂತನ ಮಾತುಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದು ಉದಾಹರಣೆ ಹೇಳೋದಾದರೆ, ಮಹಾಭಾರತದ ಒಂದು ಸಂದರ್ಭ, ಯುದ್ಧ ಆಗಬೇಕಾಗಿದೆ, ಯುದ್ಧಕ್ಕೆ ದಿನ ಕೂಡ ನಿಶ್ಚಯ ಆಗಿಬಿಟ್ಟಿದೆ. ಆಗ ವಿದುರ ಮಹಾಭಕ್ತ, ಶ್ರೀಕೃಷ್ಣ ಪರಮಾತ್ಮನ ಭಕ್ತ ವಿದುರ, ನಾನು ಕೌರವರ ಕಡೆಯೂ ಯುದ್ಧ ಮಾಡಲ್ಲ, ಪಾಂಡವರ ಕಡೆಗೂ ಹೋಗಲ್ಲ, ನಾನು ಯುದ್ಧದಲ್ಲಿ ಭಾಗವಹಿಸಲ್ಲ ಅಂಥೇಳಿ ತನ್ನ ಬಿಲ್ಲು ಬಾಣವನ್ನು, ಬತ್ತಳಿಕೆ, ಅಸ್ತ್ರಗಳನ್ನೆಲ್ಲ, ಶಸ್ತ್ರಗಳನ್ನೆಲ್ಲ ಆ ಕೌರವರ ಅರಮನೆಯ ಬಾಗಿಲಲ್ಲಿ ಇಟ್ಟುಬಿಟ್ಟು ತೀರ್ಥಯಾತ್ರೆ ಹೊರಟೋಗ್ತಾರೆ. ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಯುದ್ಧ ಎಲ್ಲ ಮುಗಿದೋಗಿರುತ್ತೆ. ಆಮೇಲೆ ಏನಾಯಿತು ನಮಗೆ ಗೊತ್ತಿದೆ, ಪಾಂಡವರು ಉಳ್ಕೋತಾರೆ, ಕೌರವರೆಲ್ಲ ಸಂಪೂರ್ಣ ನಾಶ ಆಗಿರ್ತಾರೆ, ಪೂರ್ತಿ ಚಿತ್ರಣವೇ ಬದಲಾಗಿರುತ್ತೆ. ವಿದುರ ಹೀಗೆ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸೇವನೆ ಮಾಡ್ತಾ, ಸೇವನೆ ಅಂದರೆ ಅಲ್ಲಿ ಸೇವೆಯನ್ನು ಮಾಡೋದು ಅಂತ, ಭಗವಂತನ ಚಿಂತನೆಯೇ ಸೇವೆ. ಹಾಗೆ ಹಲವಾರು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಆಗ ಅಲ್ಲಿ ಮಹಾತ್ಮರ ಭೇಟಿಯಾಗುತ್ತೆ. ಅದರಲ್ಲಿ ಉದ್ಧವ, ಕೃಷ್ಣನ ಮಹಾಭಕ್ತ ಸಖ, ಆ ಉದ್ಧವನ ಭೇಟಿ ಕೂಡ ಆಗುತ್ತೆ. ಈ ಕಥೆಯೆಲ್ಲ ಮಹಾಭಾರತದಲ್ಲಿ ಬರುತ್ತೆ ನೋಡಿ. ಯಾವಾಗ
ನಮ್ಮ ಮನಸ್ಸು ತುಂಬ ಕ್ಷೋಭೆಗೊಳಗಾಗಿರುತ್ತೋ. ವಿದುರ ಅಂತೂ ಧರ್ಮಾತ್ಮ, ಈ ಧೃತರಾಷ್ಟ್ರನಿಗೆ, ಕೌರವರಿಗೆ, ಇವರಿಗೆಲ್ಲ ಧರ್ಮವನ್ನು ಬೋಧನೆ ಮಾಡಿ ಮಾಡಿ ಆತನಿಗೆ ಬಹಳ ಬೇಸರ ಆಗಿರುತ್ತೆ. ಯಾಕೆಂದರೆ ಇವನು ಹೇಳಿದ ಮಾತು ಅವ್ರು ಕೇಳಲ್ಲ. ಆದರೆ ವಿದುರನಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿದೆ, ಇವರು ಮಾಡ್ತಾ ಇರೋದು ಅಧರ್ಮ, ಖಂಡಿತ ಇವರು ನಾಶ ಆಗ್ತಾರೆ ಅಂತ ವಿದುರನಿಗೆ ಮೊದಲೇ ಗೊತ್ತಿತ್ತು. ಈ ಘೋರವನ್ನು ನಾನು ನೋಡೋದು ಬೇಡ ಅಂತ ಹೇಳಿ ತೀರ್ಥಯಾತ್ರೆ ಕೊಟ್ಟೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಬಹಳ ಶಾಂತಿ ಸಿಗುತ್ತೆ. ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಧ್ಯಾನ ಮಾಡ್ತಾ ಭಗವತ್ ಚಿಂತನೆ ಮಾಡಿಕೊಂಡು ಬಹಳಷ್ಟು ಕಾಲ ಓಡಾಡಿಕೊಂಡು ನಂತರ ಹಿಂತಿರುಗಿ ಬರೋದು. ಆಗಲೇ ಹಿಂತಿರುಗಿ ಬಂದಾಗ ಯುಧಿಷ್ಠಿರ ರಾಜ ಆಗಿರ್ತಾನೆ, ಚಕ್ರವರ್ತಿ ಆಗಿರ್ತಾನೆ. ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಎಂಥವರಿಗಾದರೂ ಕೂಡ ಒಳ್ಳೆಯದೇ ಆಗಬೇಕು. ಅದಕ್ಕೆ ತೀರ್ಥೀಕುರುವಂತೆ ತೀರ್ಥಾಣಿ ಅಂತ ಹೇಳಿದೆ. ಸೊ ಇವತ್ತು ನಾವು ಭಗವಂತನ ಮಾತುಗಳಲ್ಲಿ ಭಾಗವತದಲ್ಲಿ ಈ ವಿಚಾರ ಕೂಡ ಬರುತ್ತೆ. ರಜೋಗುಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸತ್ವಗುಣ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಈ ತೀರ್ಥಕ್ಷೇತ್ರ, ತೀರ್ಥಯಾತ್ರೆ, ತೀರ್ಥ ಸೇವನೆ ಇದು ಬಹಳ ಒಂದು ಮುಖ್ಯವಾದ ಸಾಧನೆ. ಆದರೆ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಅಲ್ಲಿ ನಡ್ಕೋಬೇಕಾಗತ್ತೆ. ಒಂದೇ ಒಂದು ತೀರ್ಥಕ್ಷೇತ್ರಕ್ಕೆ ಹೋದ್ರೂ ಆ ತೀರ್ಥಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ಇದ್ದು ಸಾಧನೆ ಮಾಡಿ ತಮ್ಮ ಕೈಲಾದಷ್ಟು ಪುಣ್ಯ ಕಾರ್ಯವನ್ನು ಮಾಡಿ ಹಿಂತಿರುಗಬೇಕಾಗತ್ತೆ. ಈ ರೀತಿಯಲ್ಲಿ ಇದು ಒಂದು ಸಾಧನೆ. ಇನ್ನು ಹಲವಾರು ಸಾಧನೆಗಳಿಂದ ಮನುಷ್ಯ ತನ್ನ ಮನಸ್ಸನ್ನು ಶುದ್ಧಿ ಮಾಡ್ಕೋಬೋದು. ಅದನ್ನು ಚಿತ್ತಶುದ್ಧಿ ಅಂತ ಕರೀತಾರೆ. ಈ ಚಿತ್ತಶುದ್ಧಿ ಆದಷ್ಟು ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾದಷ್ಟು ಹೆಚ್ಚೆಚ್ಚು ಮನಸ್ಸಿಗೆ ಸುಖ ಪ್ರಾಪ್ತಿ ಆಗುತ್ತೆ. ಮತ್ತು ಮನಸ್ಸಿನ ವಿಧ ವಿಧವಾದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ನಾವು ವಿಶೇಷವಾಗಿ ಶಿವಪುರಾಣದಲ್ಲಿ ನಾವು ಕಾಣುವಂತೆ ತೀರ್ಥಕ್ಷೇತ್ರದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಗಮನಿಸಿದ್ವಿ. ಯಾರಿಗಾದರೂ ಕೂಡ ಇದು ಅನ್ವಯಿಸುತ್ತೆ. ಸಾಮಾನ್ಯರು, ಸಾಧಕರು ಇತ್ಯಾದಿ ಎಲ್ಲರಿಗೂ ಇದು ಅನ್ವಯಿಸುವಂಥ ವಿಚಾರ. ಇನ್ನು ನಂತರ ಈ ಚಿತ್ತಶುದ್ಧಿಗಾಗಿ ಶಾಸ್ತ್ರದಲ್ಲಿ ಬೇರೆಲ್ಲ ಅನೇಕ ಸಾಧನೆಗಳಿದೆ. ಅದರಲ್ಲಿ ಇನ್ನು ಕೆಲವು ಸಾಧನೆಗಳ ಕುರಿತಾಗಿ ನಾವು ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಅನ್ನುವಂಥ ಈ ಸತ್ಸಂಗದಲ್ಲಿ ನಾವು ಚಿತ್ತಶುದ್ಧಿ, ತನ್ಮೂಲಕ ಶಾಂತಿಯ ಪ್ರಾಪ್ತಿ, ಮನಸ್ಸು ಶಾಂತವಾದಾಗ ಮನುಷ್ಯ ಸುಖಿಯಾಗ್ತಾನೆ, ಈ ವಿಚಾರದ ಕುರಿತಾಗಿ ಶಿವಪುರಾಣದ ತೀರ್ಥಕ್ಷೇತ್ರ ಸೇವನೆ ಅದರ ಬಗ್ಗೆ ಗಮನಿಸಿದ್ವಿ. ಮುಂದಿನದಾಗಿ ಹಲವಾರು ಸಾಧನೆಗಳಿದೆ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ. ಎಷ್ಟೇ ಹಿಂದೆ ಪಾಪಕರ್ಮಗಳನ್ನು ಮಾಡಿದರೂ, ದೋಷಗಳಿದ್ದರೂ ಕೂಡ ಮನುಷ್ಯನಿಗೆ ಈಗಲೂ ಕೂಡ ತಾನು ತನ್ನ ಚಿತ್ತಶುದ್ಧಿ ಮಾಡಿಕೊಂಡು ಪಾಪಗಳಿಂದ ಮುಕ್ತನಾಗಿ ಉದ್ಧಾರ ಆಗೋದಕ್ಕೆ ಮಾರ್ಗವನ್ನು ನಮ್ಮ ಶಾಸ್ತ್ರಗಳು ತಿಳಿಸಿದೆ. ಭಗವದ್ಗೀತೆಯಲ್ಲಂತೂ ವಿಶೇಷವಾಗಿ ಪರಮಾತ್ಮ ಹೇಳೋದು 9ನೇ ಅಧ್ಯಾಯದಲ್ಲಿ, ಅವರು ಎಂಥ ಪಾಪವನ್ನೇ ಮಾಡಿದರೂ ಯಾರು ನನ್ನ ಆಶ್ರಯವನ್ನು ಮಾಡ್ತಾರೋ, ನನ್ನನ್ನು ಆಶ್ರಯಿಸ್ತಾರೋ, ಪರಮಾತ್ಮನನ್ನು ಆಶ್ರಯಿಸಬೇಕು ಅಂತ ಹೇಳ್ತಾ ಇರೋದು. ನನ್ನಲ್ಲೇ ಶರಣಾಗತರಾಗ್ತಾರೋ, ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾರೋ ಅವರು ಈ ಎಲ್ಲ ದೋಷಗಳಿಂದ ನಿವೃತ್ತರಾಗಿ ಉದ್ಧಾರ ಆಗ್ತಾರೆ, ಉತ್ತಮರಾಗ್ತಾರೆ. ಇದು ಬಹಳ ದೊಡ್ಡ ಸಾಧನೆ. ಭಗವಂತನಲ್ಲಿ ಮನಸ್ಸನ್ನು ಹೇಗೆ ನಿಲ್ಲಿಸಬೇಕು? ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ಮೊದಲು ಇಂದ್ರಿಯ ನಿಗ್ರಹ ಆಗಲೇಬೇಕು.
ಬಹಳಷ್ಟು ಜನಕ್ಕೆ ಈ ಇಂದ್ರಿಯ ನಿಗ್ರಹದ ಕಡೆ ಅಥವಾ ಅದರ ವಿಚಾರದ ಕಡೆ ಗೊತ್ತಿರಲ್ಲ. ನೇರವಾಗಿ ಹಾಗೆ ಧ್ಯಾನ ಮಾಡ್ತೀನಿ ಅಥವಾ ಇನ್ನೇನೋ ಒಂದು ತಪಸ್ ಮಾಡ್ತೀನಿ, ಸಿದ್ಧಿ ಪಡ್ಕೋತೀನಿ, ಇನ್ನೇನೋ ವ್ರತ ಮಾಡ್ತೀನಿ, ಅನುಷ್ಠಾನ ಅಂತೆಲ್ಲ ಮಾಡ್ತಾರೆ. ಆದರೆ ಅದು ಸರಿಯಾದ ಫಲವನ್ನು ಕೊಡ್ತಾ ಇರಲ್ಲ. ಅದರ ಅನುಭವಗಳು ಭಾಳಷ್ಟು ಜನಕ್ಕಾಗಿದೆ. ಶಾಸ್ತ್ರದಲ್ಲಿ ತಿಳಿಸೋ ಹಾಗೆ, ಅದು ಭಗವದ್ಗೀತೆ ಆಗಲಿ, ಭಾಗವತ ಆಗಲಿ, ಪುರಾಣಗಳಾಗಲಿ, ಉಪನಿಷತ್ತೇ ಆಗಲಿ, ಅಲ್ಲೆಲ್ಲ ತಿಳಿಸೋದು ಮುಖ್ಯವಾಗಿ ಇಂದ್ರಿಯ ನಿಗ್ರಹ ಅಂತ. ಇಂದ್ರಿಯ ನಿಗ್ರಹ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನು ಜ್ಞಾನೇಂದ್ರಿಯಗಳಿದೆಯೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಅನುಭವಗಳನ್ನು ಪಡ್ಕೊಳ್ತಾ ಇರುತ್ತೆ ಮನಸ್ಸು. ಈ 5 ಅನುಭವಗಳಿಗೂ ಮನಸ್ಸೇ ಕೇಂದ್ರ. ನಾವು ಕಣ್ಣಿನಿಂದ ಶುಭವಾದದ್ದನ್ನು, ಒಳ್ಳೆಯದನ್ನು ನೋಡ್ತಾ ಇದ್ದಾಗ ಖಂಡಿತವಾಗಿ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಕಿವಿಯಿಂದ ಒಳ್ಳೆಯ ಮಾತುಗಳನ್ನೇ, ಒಳ್ಳೆಯ ವಿಚಾರಗಳನ್ನು ಮಾತ್ರ ಕೇಳಿಸ್ಕೊತಾ ಇದ್ದರೆ ಸಹಜವಾಗಿ ನಮ್ಮ ಮನಸ್ಸಿನ ಶುದ್ಧಿಗೆ ಅದು ಕಾರಣ ಆಗುತ್ತೆ. ಕಣ್ಣಿಂದ ಒಳ್ಳೆಯದನ್ನೇ ನೋಡೋದು ಅಂದ್ರೇನು? ಭಗವಂತನಿಗೆ ಸಂಬಂಧಪಟ್ಟಂತಹ, ಈಗಿನ ಕಾಲಕ್ಕೆ ಹೇಳೋದಾದರೆ ಚಿತ್ರಗಳು, ಭಗವಂತನ ಚರಿತ್ರೆಯನ್ನು ಕೂಡ ಚಲನಚಿತ್ರಗಳಾಗ್ಬೋದು ಅಥವಾ ಸೀರಿಯಲ್ಗಳಾಗ್ಬೋದು, ಭಾಳಷ್ಟೆಲ್ಲ ಈಗೆಲ್ಲ ಇದೆ. ಏನೇ ನೋಡಬೇಕು ಅಂತ ನೋಡಿದ್ರೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದನ್ನೇ ನೋಡೋದು. ಹೀಗೆ ಮನಸ್ಸನ್ನು ನಿಲ್ಲಿಸೋದಕ್ಕೆ ಒಂದು ಸಾಧನೆ ಇದೆ. ಹಾಗೆ ಮನುಷ್ಯನಿಗೆ ಹಾಗೆ ಕೇಳಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಯಾರಾದರೂ ಮಾತಾಡಿದ್ರೆ ಕೇಳಿಸ್ಕೊಳ್ಳೋಣ. ಹಾಗೆ ಕೇಳೋದಾದರೆ ಭಗವಂತನಿಗೆ ಸಂಬಂಧಪಟ್ಟಂತಹ ಪ್ರವಚನಗಳು, ಹರಿಕತೆ, ಶ್ರವಣ ಇತ್ಯಾದಿಗಳನ್ನು, ಪುರಾಣ ಶ್ರವಣಗಳನ್ನು ಕೇಳಿದ್ದೇ ಆದರೆ ತನ್ಮೂಲಕ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಇನ್ನೊಂದಿರುತ್ತೆ, ಮನುಷ್ಯನಿಗೆ ಮಾತನಾಡಬೇಕು ಅನ್ನುವಂಥ ಒಂದು ಹಂಬಲ ಕೂಡ ಇರುತ್ತೆ. ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಈ ಗುಂಪಲ್ಲಿದ್ದಾಗ ನಾವು ಗಮನಿಸ್ತೀವಿ, ನಾನು ಮಾತಾಡಬೇಕು, ಬೇರೆಯವರು ಅದನ್ನು ಕೇಳಿಸ್ಕೋಬೇಕು ಅನ್ನುವಂಥದ್ದು ಮನುಷ್ಯರಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಮಾತನಾಡಬೇಕು ಅನ್ನೋ ಇಚ್ಛೆ ಇದ್ದರೆ ಭಗವಂತನ ಕುರಿತಾದ ಮಾತುಗಳನ್ನು ಮಾತಾಡಿ. ಅದರಿಂದ ಭಗವಂತನ ನಾಮ, ಭಗವಂತನ ಚರಿತ್ರೆಯನ್ನು ನಾಲಿಗೆ ನುಡಿದಾಗ ಆ ರೀತಿಯಲ್ಲೂ ಕೂಡ ಮನಸ್ಸು ಶುದ್ಧವಾಗುತ್ತೆ. ಇದೇ ಇಂದ್ರಿಯ ನಿಗ್ರಹದ ನಿಜವಾದ ಅರ್ಥ. ಏನೂ ನೋಡಬಾರ್ದು, ಏನೂ ತಿನ್ನಬಾರ್ದು, ಏನೂ ಕೇಳಬಾರ್ದು ಅನ್ನೋ ಅರ್ಥ ಅಲ್ಲ. ಶುದ್ಧವಾಗಿರೋದನ್ನೇ ಸೇವನೆ ಮಾಡೋದು, ಶುದ್ಧವಾದದ್ದನ್ನೇ ನೋಡೋದು, ಶುದ್ಧವಾಗಿರೋದನ್ನೇ ಕೇಳಿಸ್ಕೊಳ್ಳೋದು, ಶುದ್ಧವಾಗಿರೋದನ್ನೇ ಮಾತಾಡೋದು. ಹಾಗೆ ನಾಲಿಗೆ ಮೂಲಕ ಇನ್ನೊಂದು ಕಾರ್ಯ ನಡೆಯುತ್ತೆ, ಆಹಾರ. ಅದು ಶುದ್ಧವಾದ ಆಹಾರವನ್ನೇ ಸ್ವೀಕಾರ ಮಾಡೋದು. ನಂತರ ಇನ್ನು ಕೈಗಳಿಂದ ಮಾಡೋ ಕೆಲಸ ಆಗ್ಬೋದು, ಇತ್ಯಾದಿಗಳು ಕೂಡ, ಅವುಗಳ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಹೀಗೆ ಇಂದ್ರಿಯಗಳಿಂದ ನಾವು ಗ್ರಹಿಸುವಂಥ ವಿಷಯಗಳು ಶುದ್ಧವಾಗಿದ್ದಾಗ ಈ ವಿಷಯಗಳೆಲ್ಲ ಹೋಗಿ ಮನಸ್ಸಿಗೆ ತಲುಪುತ್ತೆ. ಮನಸ್ಸು ಸಹಜವಾಗಿ ಶುದ್ಧವಾಗ್ತಾ ಬರುತ್ತೆ. ಪರಮಾತ್ಮ ಗೀತೆಯಲ್ಲಿ ಹೇಳೋ ಹಾಗೆ, ಶನೈಹಿ ಶನೈಹಿ ಉಪರಮೇತ್. ಶನೈಹಿ ಅಂದರೆ ನಿಧಾನವಾಗಿ, ಸ್ವಲ್ಪ ಸ್ವಲ್ಪವಾಗಿ, ನಿಧಾನವಾಗಿ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಈ ರೀತಿ ಶುದ್ಧವಾದಾಗ ಕನ್ನಡಿಯ ಮೇಲೆ ಧೂಳು ಮುಸುಕಿದ್ದಾಗ ಹೇಗೆ ಚೆನ್ನಾಗಿರೋಂಥ ವ್ಯಕ್ತಿ ಕೂಡ ಒಂದು ರೀತಿ ವಿಚಿತ್ರವಾಗಿ ಕಾಣಿಸ್ತಾರೋ, ಕನ್ನಡಿಯ ಮೇಲಿರುವಂಥ ಧೂಳನ್ನೆಲ್ಲ ಸ್ವಚ್ಛವಾಗಿ ಶುದ್ಧಗೊಳಿಸಿ ನೋಡಿದಾಗ ಪ್ರತಿಫಲನ ಚೆನ್ನಾಗಿ ಕಾಣುತ್ತೆ, ಇರೋ ಹಾಗೆ ಕಾಣುತ್ತೆ. ಹಾಗೇನೆ ಇಂದ್ರಿಯಗಳ ನಿಗ್ರಹ, ಜಿತೇಂದ್ರಿಯರಾದಾಗ ಆಗ ಮನಸ್ಸು ಶುದ್ಧವಾಗಿ ಆ ಮನಸ್ಸಿನಲ್ಲಿ ಉತ್ತಮವಾದ ಭಾವನೆಗಳು ಉಂಟಾಗುತ್ತೆ. ರಜೋಗುಣ ಕಡಿಮೆ ಆಗುತ್ತೆ, ಸತ್ವಗುಣ ವೃದ್ಧಿ ಆಗುತ್ತೆ, ಜ್ಞಾನ ಒಳಗಡೆಯಿಂದ ಪ್ರಕಟ ಆಗುತ್ತೆ. ಆಗ ಜಗತ್ತನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ. ಈ ರಜೋಗುಣ ತಮೋಗುಣ ಇದ್ದಾಗ ಮನುಷ್ಯ ತುಂಬ ಸ್ವಾರ್ಥಿಯಾಗಿ ನಡ್ಕೋತಾನೆ.
ಜೊತೆಗೆ ಕ್ರೂರಿಯಾಗಿಯೂ ನಡ್ಕೋತಾನೆ. ಅಂದರೆ ತನ್ನ ಮಾತಿನಿಂದ ಮತ್ತೊಬ್ಬರನ್ನು ನೋಯಿಸೋದು, ತನ್ನ ನಡವಳಿಕೆಯಿಂದ ಮತ್ತೊಬ್ಬರಿಗೆ ನೋವು ಕೊಡೋದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಹಾಗೆ ತನ್ನ ಆಲೋಚನೆಗಳಿಂದ ಮತ್ತೊಬ್ಬರಿಗೆ ದೋಷವನ್ನು ಅಥವಾ ಕೇಡನ್ನು ಬಯಸೋದು, ಇವೆಲ್ಲ ರಜೋಗುಣ ತಮೋಗುಣದ ಪರಿಣಾಮ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಒಬ್ಬ ವ್ಯಕ್ತಿಯ ಮೇಲೆ ಹೂವನ್ನು ಎಸೆದರೆ ಆ ಹೂವು ಪುನಃ ನಿಮಗೇ ಬಂದು ಬಡಿಯುತ್ತೆ. ನೀವು ಒಬ್ಬ ವ್ಯಕ್ತಿಯ ಮೇಲೆ ಕಲ್ಲನ್ನು ಎಸೆದರೆ ಆ ಕಲ್ಲು ಕೂಡ ಪುನಃ ಬಂದು ನಿಮಗೆ ಬಡಿಯುತ್ತೆ. ಅದೇ ಥರ ನೀವು ಮತ್ತೊಬ್ಬರಿಗೆ ಏನು ಕೊಡ್ತೀರೋ ಅದೇ ನಿಮಗೆ ಸಿಗುತ್ತೆ. ಇವತ್ತು ನಮಗೆ ನೋವು ಸಿಗ್ತಾ ಇದೆಯಲ್ಲ ಅಂದರೆ ಹಿಂದೆ ನೀವು ಯಾರಿಗೂ ನೋವು ಕೊಟ್ಟಿದ್ದರೆ ಮಾತ್ರ ಆ ನೋವು ಬಡ್ಡಿ ಸಹಿತವಾಗಿ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಹಣ ಕೊಟ್ಟಾಗ ವಾಪಸ್ ಬರುವಾಗ ಬ್ಯಾಂಕಿಂದ ಇನ್ನೊಂದು ಕಡೆಯಿಂದ ಹೆಚ್ಚಿಗೆ ಬರುತ್ತಲ್ಲ ಸ್ವಲ್ಪ, ಹಾಗೆ ಅದೇ ರೀತಿಯಲ್ಲಿ ನಾವು ಏನು ಕೊಟ್ಟಿರ್ತೀವೋ ಸಮಾಜಕ್ಕೆ, ಇತರರಿಗೆ, ಅದೇ ನಮಗೆ ಹಿಂತಿರುಗಿ ಬರುತ್ತೆ. ಇದು ಕರ್ಮ ಸಿದ್ಧಾಂತ. ಇದು ಸತ್ಯಯುಗ ಆಗಲಿ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಎಲ್ಲ ಯುಗಕ್ಕೂ ಇದು ಸಮಾನವಾಗಿ ಅನ್ವಯಿಸುತ್ತೆ. ಹೀಗಾಗಿ ಇಂದ್ರಿಯ ನಿಗ್ರಹ, ಮಾತನಾಡಬೇಕಾದ್ರೆ ಪರನಿಂದೆ, ಪರರ ದೋಷಗಳು ಅಥವಾ ಬೇರೆ ಇನ್ಯಾವುದೋ ಬೇಡದ ವಿಚಾರಗಳು, ಇದನ್ನು ಮಾತಾಡೋದ್ರಿಂದ ಕೂಡ ಪಾಪ ಬರುತ್ತೆ. ಆ ಪಾಪ ರೋಗದ ರೂಪದಲ್ಲಿ, ಅಶಾಂತಿಯ ರೂಪದಲ್ಲಿ, ಭಯದ ರೂಪದಲ್ಲಿ, ದುಃಖದ ರೂಪದಲ್ಲಿ ಪ್ರಕಟ ಆಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಮನುಷ್ಯ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಅಲಿಯೋದು, ಮತ್ತೊಂದು ಮಾಡೋದಕ್ಕಿಂತ, ಏನೇನೋ ಮಾಡೋದಕ್ಕಿಂತ ದೇಹವನ್ನು ದಂಡಿಸೋದು ಅವೆಲ್ಲ ಬಿಟ್ಟು ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ನೀವು ಸಮಯವನ್ನು ವಿನಿಯೋಗ ಮಾಡಿ. ಬೇರಿನೆಲ್ಲವೂ ಕೂಡ ಅಷ್ಟೇನು ಉಪಯೋಗ ಆಗೋದಿಲ್ಲ ಸಾಧನೆಗಳು. ಚಿತ್ತಶುದ್ಧಿಗಾಗಿ ನಾವು ಮಾಡುವಂಥ ಸಾಧನೆಯೇ ನಮಗೆ ಬಹಳ ಉಪಕಾರಿಯಾಗುತ್ತೆ ಜೀವನದಲ್ಲಿ. ಇದು ಸ್ವಾಮಿ ವಿವೇಕಾನಂದರ ಮಾತು. ಚಿತ್ತಶುದ್ಧಿ ಅಂದರೆ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಳೋದು. ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವನೆ ಮಾಡಿ ಚಿತ್ತಶುದ್ಧಿಗಾಗೆ ಮಾಡೋದು. ಅದನ್ನು ಪುರಾಣ ಪ್ರವಚನಗಳನ್ನು ಕೇಳಿ ಚಿತ್ತಶುದ್ಧಿ ಆಗುತ್ತೆ. ಯಾರಿಗಾದರೂ ಗುರು ಹಿರಿಯರಿಗೆ ಸೇವೆ ಮಾಡಿ ಚಿತ್ತಶುದ್ಧಿ ಆಗುತ್ತೆ. ಅದೇ ಥರ ಭಗವಂತನ ಧ್ಯಾನ ಚಿತ್ತಶುದ್ಧಿ ಆಗುತ್ತೆ. ಜಪ ಮಾಡೋದು ಚಿತ್ತಶುದ್ಧಿ ಆಗುತ್ತೆ. ಪೂಜೆ, ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ಕೆಲಸದಲ್ಲಿ ಭಗವಂತ ಮೆಚ್ಚುವಂಥ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಚಿತ್ತಶುದ್ಧಿಯಾದಾಗ ಸಹಜವಾಗಿ ನೀವು ಜ್ಞಾನಿಗಳಾಗ್ತೀರ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇದು ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತು. ಜ್ಞಾನಕ್ಕಿಂತ, ಜ್ಞಾನ ಅಂದರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ, ಈ ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ ಜಗತ್ತಲ್ಲಿ ಮತ್ಯಾವುದೂ ಇಲ್ಲ. ಆ ಜ್ಞಾನ ಪಡ್ಕೋಬೇಕಾದ್ರೆ ಕ್ರಮೇಣ ಇಂದ್ರಿಯ ನಿಗ್ರಹದಿಂದ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ತಾ ಬರಬೇಕು. ಇದು ಗೀತೆಯಲ್ಲಿ ಮತ್ತೆ ಪರಮಾತ್ಮ ಹೇಳ್ತಾನೆ, ಇದಕ್ಕಿಂತ ದೊಡ್ಡ ಲಾಭ ಮನುಷ್ಯನಿಗೆ ಮತ್ಯಾವುದೂ ಇರಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಾಗ ನಮಗಾಗುವಷ್ಟು ಲಾಭ, ನಮಗೆ ಸಿಗುವಷ್ಟು ಸುಖ, ಶಾಂತಿ, ನೆಮ್ಮದಿ ಬೇರೆ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಭಗವದ್ಗೀತೆಯಲ್ಲಿ ಈ ಮಾತುಗಳನ್ನು ನಾವು ಕಾಣ್ತೀವಿ. ಇವತ್ತು ಮನುಷ್ಯರಿಗೆ ಬೇಕಾಗಿರೋದೇ ಅದು, ಸುಖ ಶಾಂತಿ ಬೇಕು. ಏನೋ ಲಾಭ ಗಳಿಸ್ಬೇಕು ನಾವು. ಸಣ್ಣ ಪುಟ್ಟ ಲಾಭಗಳು ಸಿಗುತ್ತೆ, ಮುಗಿದೋಗುತ್ತೆ. ಇದು ಶಾಶ್ವತವಾದ ಲಾಭ ಯಾವುದು ಅಂದರೆ ಜ್ಞಾನದ ಲಾಭ. ಜ್ಞಾನ ಪಡ್ಕೊಂಡಿದ್ವಿ, ಕಳೆದೋಯ್ತು, ಮುಗಿದೋಯ್ತು ಅಂತ ಯಾರೂ ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಣ ಬಂತು, ಹೊಟ್ಟೋಯ್ತು, ಕೀರ್ತಿ ಪ್ರತಿಷ್ಠೆ ಕೂಡ ಬಂದು ಹೊಟ್ಟೋಗುತ್ತೆ. ಮನುಷ್ಯರು ಬರ್ತಾರೆ, ಹೋಗ್ತಾ ಇರ್ತಾರೆ, ಇದೆಲ್ಲ ಬಂದು ಹೋಗುವಂಥದ್ದು. ಆದರೆ ಈ ಆಧ್ಯಾತ್ಮ ಜ್ಞಾನ ಒಂದು ಸರಿ ಬಂತು ಅಂದರೆ, ಪ್ರಾಪ್ತವಾಯಿತು ಅಂದರೆ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಇದು ಎಲ್ಲಕ್ಕಿಂತ ದೊಡ್ಡ ಲಾಭ ಮನುಷ್ಯನಿಗೆ. ಈ ಲಾಭವನ್ನು ಮನುಷ್ಯ ಪಡ್ಕೋಬೇಕಾದ್ರೆ ಮುಖ್ಯವಾದ ಸಾಧನೆ ಇದರಲ್ಲಿ ಸತ್ಸಂಗ.
ಸಾಧು ಸಜ್ಜನರ ಸಂಘ. ಶ್ರೀರಾಮಕೃಷ್ಣರು ಒತ್ತು ಕೊಟ್ಟು ಹೇಳ್ತಾರೆ, ವಿಶೇಷವಾಗಿ ಗೃಹಸ್ಥರೇ ಸಮಾಜದಲ್ಲಿ ಹೆಚ್ಚು ಮಂದಿ, ಯಾರೋ 100ಕ್ಕೊಬ್ಬರು ವಿವಾಹ ಆಗದೆ ಹಾಗೆ ಇರ್ಬೋದು. ಆದರೆ ಹೆಚ್ಚಿನ ಮಂದಿ ವಿವಾಹ ಆಗ್ತಾರೆ, ಗೃಹಸ್ಥರಾಗ್ತಾರೆ. ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಪ್ರತಿನಿತ್ಯ. ಹೇಗೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಆಗೊಮ್ಮೆ ಈಗೊಮ್ಮೆ ಏಕಾಂತವಾಗಿ 2-3 ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ ಅದು. ಏಕಾಂಗಿಯಾಗಿ ಹೋಗಿ ನಿರ್ಜನ ಪ್ರದೇಶದಲ್ಲಿ ಭಗವಂತನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು, ಕಣ್ಣೀರು ಸುರಿಸ್ತಾ. ಭಗವಂತ, ನೀನೇ ನನ್ನ ತಂದೆ ತಾಯಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಹೀಗೆ ನೀನೇ ನನ್ನ ಸರ್ವಸ್ವ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡಿದಾಗ ಚಿತ್ತಶುದ್ಧಿ ಆಗುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇನ್ನೊಂದು ಸಾಧನೆ ಸಾಧು ಸಂಘ. ಸಾಧು ಸಂಘ ಅಂದರೆ ಸನ್ಯಾಸಿಗಳ ಸಂಘ ಅಂತಲೇ ಅರ್ಥ ಅಲ್ಲ, ಸಜ್ಜನರ ಸಂಘ. ಯಾರು ಧರ್ಮ ಮಾರ್ಗದಲ್ಲಿ ಜೀವನ ಮಾಡ್ತಾ ಇದ್ದಾರೋ, ಇರೋದರಲ್ಲಿ ಶುದ್ಧವಾಗಿ ಇದ್ದಾರೋ ಅಂಥವರ ಸಂಘ ಮಾಡಬೇಕು. ಅದರಿಂದ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ದುರ್ಜನರ ಸಂಘ ಮಾಡೋದ್ರಿಂದ ಮನಸ್ಸು ಇನ್ನೂ ಕಲುಷಿತ ಆಗಿ ದುಃಖಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಸಾಧನೆಯಲ್ಲಿ ಬಹಳ ಪ್ರಮುಖವಾದದ್ದೇ ಪ್ರಾರ್ಥನೆ ಮತ್ತು ಸಾಧು ಸಂಘ, ಶ್ರೀರಾಮಕೃಷ್ಣರು ಹೇಳ್ತಾರೆ. ಹೀಗೆ ಸತ್ಸಂಗದಲ್ಲಿ ನಾವು ತೊಡಕೊಳ್ಳೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಸಹಜವಾಗೇ ನಮಗೆ ಜ್ಞಾನ ಹೆಚ್ಚಾಗುತ್ತೆ, ಶಾಂತಿನೂ ಹೆಚ್ಚಾಗುತ್ತೆ. ಪ್ರತಿಯೊಬ್ಬರಿಗೂ ಬೇಕಾಗಿರೋದಿಷ್ಟೇ, ಶಾಂತವಾಗಿರಬೇಕು, ಸುಖವಾಗಿರಬೇಕು, ನಿರ್ಭಯವಾಗಿರಬೇಕು, ಆರೋಗ್ಯವಾಗಿರಬೇಕು. ಈ ಎಲ್ಲಕ್ಕೂ ಕಾರಣ ಪುಣ್ಯ. ಪರಮಾತ್ಮನ ಸ್ಮರಣೆಗಿಂತ ಪುಣ್ಯಕರವಾದದ್ದು ಮತ್ಯಾವುದೂ ಇಲ್ಲ. ಭಗವಂತನ ಸ್ಮರಣೆಗಾಗಿಯೇ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ಭಗವಂತನ ಸ್ಮರಣೆ ಮಾಡೋದಕ್ಕೆ ಪುರಾಣ ಪ್ರವಚನಗಳನ್ನು ಓದ್ತಾರೆ, ಕೇಳ್ತಾರೆ. ಭಗವಂತನ ಸ್ಮರಣೆಗಾಗಿಯೇ ಪೂಜೆ ಇತ್ಯಾದಿಗಳನ್ನೆಲ್ಲ ಅನುಷ್ಠಾನ ಮಾಡ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಸ್ಮರಣೆ ಆಗಬೇಕು. ನಿತ್ಯ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಲಾಭ ಆಗುತ್ತೆ. ಅದೇ ಪವಿತ್ರತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರು ಪವಿತ್ರಾತ್ಮರೋ ಅವರನ್ನು ಜಗತ್ತಿನ ಯಾವ ಶಕ್ತಿ ಕೂಡ ಅವರಿಗೆ ಹಾನಿ ಉಂಟು ಮಾಡಲು ಸಾಧ್ಯವಿಲ್ಲ. ಅವರು ಎಂಥವರೇ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟರು ಅಥವಾ ಏನೋ ಒಂದು ಪ್ರಾರಬ್ಧದಿಂದ ಏನಾರು ಆಗೋದಿದ್ರು, ಪವಿತ್ರಾತ್ಮರಿಗೆ ಅದ್ಯಾವುದು ಏನು ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾತ್ಮ ಅವರ ರಕ್ಷಣೆ ಮಾಡ್ತಾ ಇರ್ತಾನೆ. ಇಂಥದ್ದು ಭಗವಂತನ ಮಾತುಗಳೆಲ್ಲ ನಮಗೆ ಬಹಳಷ್ಟು ಶ್ರೀಮದ್ ಭಾಗವತದಲ್ಲಿ ಸಿಗುತ್ತೆ. ಇವತ್ತು ನಾವು ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಗಮನಿಸಿದ್ವಿ. ಹೀಗೆ ಈ ಭಗವದ್ವಾಣಿ ಎನ್ನುವಂಥ ಸತ್ಸಂಗದಲ್ಲಿ ನಾವು ಪ್ರತಿ ಪ್ರವಚನದಲ್ಲೂ ಭಗವಂತನ ಮಾತುಗಳು, ಅದರಲ್ಲೂ ದಿನನಿತ್ಯದ ಜೀವನದಲ್ಲಿ ನಮಗೆ ಉಪಯೋಗವಾಗುವಂತಹ, ನಮ್ಮನ್ನು ಉದ್ಧಾರ ಮಾಡುವಂತಹ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ತಾ ಮುಂದುವರಿಯೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.